ನಮಸ್ಕಾರ ನಮಸ್ಕಾರ ಕರ್ನಾಟಕದ ಕಣ್ಮಣಿಗಳಿಗೆ ಕೋಟಿ ಕೋಟಿ ನಮಸ್ಕಾರ. ಬಲಿಪಾಡ್ಯಮಿ ಹಬ್ಬದ ದಿವಸ ಐ ಥಿಂಕ್ 6 ಕೋಟಿ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ವಾಟರ್ ಈ ಬಲಿಪಾಡ್ಯಮಿ ಹಬ್ಬದ ದಿವಸ 6 ಕೋಟಿ ಕನ್ನಡಿಗರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ರಾಜ್ಯದ ಸಿಎಂ ಮತ್ತೆ ಹೋಮ್ ಮಿನಿಸ್ಟರ್ ನೋಡಲೇಬೇಕು. ರಾಘವೇಂದ್ರ ಮಠಕ್ಕೆ ಹೋಗಿರೋ ಡಿ ಕೆ ಶಿವಕುಮಾರ್ ಅಂತೂ ನೋಡಲೇಬೇಕು, ಯಾಕಂದ್ರೆ ಬೆಂಗಳೂರು ಇನ್ಚಾರ್ಜ್ ಅಲ್ವಾ. ಬೆಂಗಳೂರಲ್ಲಿ ಏನೇನು ನಡೀತಾ ಇದೆ ಪಾಪ, ಯಾವಾಗ ನೋಡಿದ್ರು ಆ ಮಠ ಈ ಮಠ ಈ ದೇವಸ್ಥಾನ ಸುತ್ತಾಡೋ ಡಿ ಕೆ ಶಿವಕುಮಾರು ಬೆಂಗಳೂರಲ್ಲಿರೋ ಗುಂಡಿಗಳಂತೂ ಕಾಣಿಸೋದೇ ಇಲ್ಲ ಅಪ್ಪನಿಗೆ. ಇವತ್ತು ನಮ್ಮ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ರಾಯರ ಮಠಕ್ಕೆ ಹೋಗಿದ್ದಾರೆ. ರಾಯರ್ ಅವರಿಗೆ ಬುದ್ಧಿ ಕೊಡ್ಲಿ ಗುಂಡಿ ಮುಚ್ಚಕ್ಕೆ. ಬೆಂಗಳೂರು ತುಂಬ 98% ಗುಂಡಿ ಇದೆ, 2% ರೋಡ್ ಇದೆ. 98% ಗುಂಡಿ ಇದೆ ಗುರು, ಆ ಲೆವೆಲ್ಗೆ ಬೆಂಗಳೂರು ಬಂದಿದೆ. ಸೊ ನಾನು ಹೇಳೋದೇನು ಅಂತಂದ್ರೆ, ಓಕೆ ಗುಂಡಿ ಒಂದು ಕಡೆ ಆದರೆ ಕರ್ನಾಟಕದ ಹೋಮ್ ಮಿನಿಸ್ಟ್ರು ಮತ್ತೆ ಚೀಫ್ ಮಿನಿಸ್ಟರ್ ನೋಡಲೇಬೇಕಾದಂಥ ವಿಚಾರ ಏನದು ಅಂತೀರಾ? ವೆರಿ ಸಿಂಪಲ್. ನಾನು ಮೋಸ್ಟ್ ಆಫ್ ದ ಟೈಮ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಮೋಸ್ಟ್ ಆಫ್ ದ ಟೈಮ್ ನಾನು ಮಾತಾಡೋ ವಿಚಾರ ಪೊಲೀಸ್ ಇಲಾಖೆಗೆ ಸೇರಿರ್ತದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಇನ್ನೊಂದು ಅಪ್ಡೇಟ್ಸ್ ಇದೆ. ಯಾರ್ದು ಅಂತೀರಾ? ಡಿ ಜೆ ಹಳ್ಳಿ ಪೊಲೀಸ್ ಠಾಣೆ ಬಗ್ಗೆ ಮಾತಾಡಲೇಬೇಕಾದಂತ ಒಂದು ಪ್ರಸಂಗ ಒದಗಿ ಬಂದಿದೆ. ತಮ್ಮನ್ನ ತಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು ಅಂತ ಹೇಳ್ಕೊಳ್ಳುವಂತ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿ ಐಜಿಪಿ ಕಣ್ಬಿಟ್ಟು ನೋಡ್ಲೇಬೇಕು ಏನ್ ನಡೀತಾ ಇದೆ ಬೆಂಗಳೂರಲ್ಲಿ. ಅಲ್ರೇ ಡಿಜಿಪಿ ಐಜಿಪಿ ಸಾಹೇಬ್ರೆ, ಮಿಸ್ಟರ್ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವರೇ, ಏನ್ರಿ ನಿಮ್ ಬೆಂಗಳೂರಲ್ಲಿ ಒಬ್ಬ ನೋಡಿದ್ರೆ ಸೂರ್ಯ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ನೋಡಿದ್ರೆ ಕದ್ದಿರ ಚಿನ್ನದಲ್ಲಿ ಹೆಂಡತಿಗೆ 2 kg ಒಡವೆ ಮಾಡಿಸ್ಕೊಡ್ತಾನೆ ಕದ್ದಿರ ಚಿನ್ನದಲ್ಲಿ. ಆಹಾ, ಅವನಿಗೆ ನೋಬೆಲ್ ಪ್ರಶಸ್ತಿ ಕೊಡಿಸ್ರಿ ಡಾಕ್ಟರ್ ಸಲೀಂ ಅವ್ರೆ. ಓಕೆ, ಅಂಡ್ ಪರಮೇಶ್ ಅವ್ರೆ. ಎರಡನೇ ಅವನು ಚಾಮರಾಜಪೇಟೆ ಮಂಜಾ, ಡ್ರಗ್ಸ್ಗಳನ್ನ ಮಾಡ್ತಾನೆ, 11 ಜನ ಸಸ್ಪೆಂಡ್ ಆಗವ್ರೆ. ನಾನು ಹೇಳಿಲ್ಲ ಇದನ್ನ, ACP ಚಂದನ್ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಯ್ತು ಅಂತಂದ್ರೆ. ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತು ರಾಜು ರಿಯಲ್ ಎಸ್ಟೇಟ್ ಅಲ್ಲಿ ದಂಧೆ ಮಾಡ್ತಾ ಒಬ್ಬ ರೈಟರ್ ಕೈಯಲ್ಲಿ 3 ಲಕ್ಷ ವಸೂಲಿ ಮಾಡಿದ ಆರೋಪದಲ್ಲಿ ಇನ್ನ ಏನ್ ಮಾಡೋರು ಗೊತ್ತಿಲ್ಲ. ಅದೊಂದಾಯ್ತು ಅಂದ್ರೆ, ಅಲ್ಸೂರ್ಗೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತರಾಜು ಭಜಂತ್ರಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಕ್ಕೆ ಇವರು ಮತ್ತೆ ಕೋರ್ಮಂಗ್ಲ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಪಬ್ಗಳನ್ನ ಓಪನ್ ಮಾಡಿಬಿಡ್ಲಿಕ್ಕೆ 1 ಕೋಟಿ ರೂಪಾಯಿ ತಿಂಗಳಿಗೆ ಇಸ್ಕೊಂಡು ತಗಲಾಕೊಂಡು ಹನುಮಂತ ಭಜಂತ್ರಿ ಸಸ್ಪೆಂಡ್ ಆಗಿ ಮನೆಗೆ ಹೋಗಿದ್ದು ನೋಡಿದ್ರೆ ಕೋರ್ಮಂಗಲದ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ. ಜೊತೆನಲ್ಲಿ ಹಂಗೆ ಬರ್ತಾ ದೇವನಹಳ್ಳಿನಲ್ಲಿ ಒಬ್ಬ PSI ಹೆಣ್ಣುಮಗಳು ಒಂದು ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ 1 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿ ಸಿಕ್ಕಾಕೊಂಡು ಓಡೋಗದಂತ ಪ್ರಸಂಗ ನೀವು ನೋಡಿದ್ರೆ. ಈಗ ಹೊಸದಾಗಿ ಬಂದಿರೋದೇನು ಅಂತಂದ್ರೆ, ಡಿಜೆ ಹಳ್ಳಿದು ಕೇಳಲೇಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದಂತ ಪೊಲೀಸ್ ಇಲಾಖೆ ಭಕ್ಷಕರಾಗಿದ್ದಾರೆ. ಇದಕ್ಕೆ ಉತ್ತರ ಹೋಮ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ಕೊಡಲೇಬೇಕು. ಪೊಲೀಸ್ ಇಲಾಖೆನಲ್ಲಿ ಪೊಲೀಸವ್ರನ್ನ ಕುಂಡಿಸ್ಕೊಂಡಿರೋದು ಪೊಲೀಸವ್ರನ್ನ ಪ್ರಿವೆಂಟ್ ಮಾಡಕ ಅಥವಾ ಅವರೇ ಕ್ರೈಮ್ ಮಾಡಿ ತಗಲಾಕಣಕ. ಸೂರ್ಯನಗರದವನು 2 kg ಚಿನ್ನ ಮಾಡಿ ಹೆಂಡತಿಗೆ ಒಡವೆ ಮಾಡಿಸಿ ತಗಲಾಕಂತಾನೆ. ನೋ FIR, ನೋ ಅರೆಸ್ಟ್, ನೋ ಜೈಲು, ನೋ ರೌಡಿ ಶೀಟ್ರು, ನೋ ಗುಂಡಾ ಆಕ್ಟ್. ಚಾಮರಾಜಪೇಟೆಯವನು ಪ್ರತಿ ತಿಂಗಳು ಡ್ರಗ್ಸ್ಗಳು ಮಾಡಿ 16 ಕೋಟಿ ಮಾಡ್ತಾನೆ. ನೋ FIR, ನೋ ಗುಂಡಾ ಆಕ್ಟ್, ನೋ FIR, ನೋ ಅರೆಸ್ಟ್. ಚಾಮರಾಜಪೇಟೆ ಮಂಜಾ. ಆಮೇಲೆ ಕೊಡಗೇಳಿ ರಿಯಲ್ ಎಸ್ಟೇಟ್ ನೋ FIR, ಕ್ಲೀನ್ ಚಿಟ್. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುಗೆ ಕ್ಲೀನ್ ಚಿಟ್, ಫುಲ್ ನೋ ಮ್ಯಾನ್ ಈಸ್ ಪ್ಯೂರ್ ಗೋಲ್ಡ್, ಕ್ಲೀನ್ ಚಿಟ್. ನರಸಿಂಹಮೂರ್ತಿ ಅಂತ ರೈಟ್ರು 3 ಲಕ್ಷ ಇಸ್ಕೊಂಡಂತೆ, ಅವನು ಮಾತ್ರ ಟ್ರಾನ್ಸ್ಫರ್ ಮಾಡೋರು ಸಸ್ಪೆಂಡ್ ಮಾಡೋರು ಗೊತ್ತಿಲ್ಲ. ಬಟ್ ಆರೋಪಗಳನ್ನ ಮುಚ್ಚಾಕ್ಲಿಕ್ಕೆ ಇವ್ರುಗಳು ಪೊಲೀಸ್ ಇಲಾಖೆ, ಯಾವ ಪೊಲೀಸ್ ಇಲಾಖೆ ಜನರ ರಕ್ಷಣೆಗೆ ನಿಂತ್ಕೊಬೇಕು, ಸಮಾಜದ ರಕ್ಷಣೆ ನಿಂತ್ಕೊಬೇಕು. ಇದೇ ಕೊಡಗೇಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ರಾಜಣ್ಣ ಅಂತ ಇನ್ಸ್ಪೆಕ್ಟರ್ ಇದ್ದ. ಹೆಣ್ಮಕ್ಳು ಏನಾದ್ರು ಕಂಪ್ಲೇಂಟ್ ಕೊಡೋಕೋರೆ ಮಂಚಿಗ್ ಬಾ ನೋಡ್ರಿ. ಪೊಲೀಸ್ ಇಲಾಖೆನಲ್ಲಿ ಕಂಪ್ಲೇಂಟ್ ಕೊಡೋಕೋರೆ ಹೆಣ್ಮಕ್ಳನ್ನ. ಇದೇ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆದವರು 16 ಜನ ಇದ್ದಾರೆ ಈ ಕೊಡಗೇಳಿ ಪೊಲೀಸ್ ಠಾಣೆನಲ್ಲಿ. ಹೆಣ್ಮಕ್ಳು ಕಂಪ್ಲೇಂಟ್ ಕೊಡೋಕೋರೆ ಮಂಚಿಗ್ ಬಾ ಇನ್ಸ್ಪೆಕ್ಟ್ರು ತಗಲಾಕಂಡ ಸಸ್ಪೆಂಡ್ ಆದ, ಏನಾದ ನಮ್ಗಂತೂ ಗೊತ್ತಿಲ್ಲ. ಅದಾದ್ಮೇಲೆ ಹೇಳದ್ನಲ್ಲ,
ಈಗ ಡಿಜೆ ಹಳ್ಳಿ ಸುನೀಲ್ ಇಸ್ ಇನ್ ದ ನ್ಯೂಸ್. ಇನ್ಸ್ಪೆಕ್ಟರ್ ಸುನೀಲ್ ಅಂತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಕೇಳಬೇಡ ರೀ. ಆ ಹೆಣ್ಣು ಮಗಳು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನ್ಯೂಸ್ 18 ಅವರು ಬರ್ದವ್ರೆ. ಮೊದಲು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ಮುಖ ನೋಡೋಣ. ಯಾಕೆ ಅಂತಂದ್ರೆ ನಿಮ್ ಪಾಪ ಇನ್ಸ್ಪೆಕ್ಟರ್ ಬಿಸಿ ಇರ್ತಾರೆ, ಅಲ್ಲಿ ಹೋದಾಗ ನಿಮ್ಗೆ ಚೇರು ಕೊಡಲ್ಲ. ಬಟ್ ಆದರೂ ಇನ್ಸ್ಪೆಕ್ಟರ್ ಸುನೀಲ್ ಮುಖ ನೋಡ್ಲೇಬೇಕು ನೀವು. ಓಕೆ ನೋಡಿ, ಈ ತಾನೇ ಸುನೀಲ್ ಇನ್ಸ್ಪೆಕ್ಟರ್. ಓಕೆ, ಡಿಜೆ ಹಳ್ಳಿ ಈ ಹೆಣ್ಣು ಮಗಳೇ ಖಾಸಗಿ ವಿಡಿಯೋ ಇಟ್ಕೊಂಡು ಒಬ್ಬ ಹೆಣ್ಣು ಮಗಳನ್ನ ಬ್ಲಾಕ್ ಮೇಲ್ ಮಾಡ್ರೋ ಶೂರ ವೀರಾದಿ ವೀರ, ಆಮೇಲೆ ಸೂಪರು ಕಾಪು, ಆಮೇಲೆ ಈಪು, ಏನ್ ಕಾಪ ಆಪ ಏನೇನು ಹೇಳ್ತಿರಲ್ಲ ಗುರು, ಸಾಯಂಕಾಲ ಹೊತ್ತು ಹೇಳ್ತಿರಲ್ಲ ಸೂಪರ್ ಕಾಪು. ನೋಡ್ರಿ, ಇವರೇ ಸೂಪರ್ ಕಾಪು ನಮ್ಮ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸಾಹೇಬ್ರು. ಆಹಾ, ಮದುವೆ ಮಾಡ್ಕೊಡ್ತೀನಿ ಅಂತ ಹೆಣ್ಣು ಮಗಳನ್ನ 3 ಬಾರಿ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆ. ನಾನ್ ಕೊಟ್ಟಿಲ್ಲ, ಇದೇ ಹೆಣ್ಣು ಮಗಳು. ನೋಡಿ, ಐಡೆಂಟಿಫಿಕೇಶನ್ ಆಗ್ಬಾರ್ದು ಅಂತ ಮಾಸ್ಕ್ ಹಾಕೊಂಡು ಹೆಣ್ಮಗಳು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಬರೀ ಗುಂಡಿ ರಸ್ತೆ ಒಂದೇ ಅಲ್ಲ ಗುರು, ಇನ್ಸ್ಪೆಕ್ಟರ್ಗಳು ಹೆಣ್ಣು ಮಕ್ಕಳನ್ನು ಬಿಡೋದಿಲ್ಲ. ಅವರ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋ ಒಬ್ಬ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿದ್ದಾನೆ. ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಬೆಂಗಳೂರು ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಬ್ರಿಟಿಷ್ ಇರ್ಬೇಕಾದ್ರೆ ಚೆನ್ನಾಗಿದ್ದಂತ ಬೆಂಗಳೂರು ರೋಡ್ಗಳು ಬಿಜೆಪಿ ಕಾಂಗ್ರೆಸ್ ಕೈ ಕೊಟ್ಟು ಎಲ್ಲಾ ಗುಂಡಿ ಮುಚ್ಕೊಂಡು ಹೋಗಿದೆ ಗುರು. ಅದೆಲ್ಲ ಹಾಳ ಹೋಗ್ಲಿ, ಗುಂಡಿನಲ್ಲಿ ಬಿದ್ದು ಸಾಯೋಣ. ಈ ಪೊಲೀಸರ ಅವತಾರ ಏನ್ ಗುರು? ಡಿಜಿಪಿ ಸಲೀಂ ಅವರೇ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಏನ್ರಿ ಗತಿ ಮಾಡ್ತಾವ್ರೆ? ಒಬ್ಬ ನೋಡಿದ್ರೆ ಸೂರ್ಯನಗರದವನು ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ ಅಂತ ಇನ್ಸ್ಪೆಕ್ಟರ್. ಇನ್ನೊಬ್ಬ ನೋಡಿದ್ರೆ ಚಾಮರಾಜಪೇಟೆಯವನು ಡ್ರಗ್ಸ್ ಮಾಡಿ ಪ್ರತಿ ತಿಂಗಳು ಕಾಸು ಮಾಡ್ತಾನೆ. ಹಲ್ಸೂರ್ಗೇಟು ಹನುಮಂತ್ರಿ ಭಜಂತ್ರಿ ಮತ್ತೆ ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ನೋಡಿದ್ರೆ ಪಬ್ಗಳ ಬಾರ್ಗಳ ಹತ್ರ ಕೋಟಿ ವಸೂಲಿ ಮಾಡಿ ಸಸ್ಪೆಂಡ್ ಆಗ್ತಾರೆ. ಓಕೆ, ನೆಕ್ಸ್ಟ್ ಕಮಿಂಗ್ ಇಸ್ ಡಿಜೆ ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ. ಒಬ್ಬ ಯುವತಿಗೆ ಅಲ್ಲಿ ಆಯಮ್ಮನೆ ಡಿಜಿಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಎಷ್ಟರ ಮಟ್ಟಿಗೆ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರು ಸುರಕ್ಷೆ, ಪೊಲೀಸ್ ಇಲಾಖೆಯಲ್ಲಿ ಇಂಥ ಒಬ್ಬ ವ್ಯಕ್ತಿ, ಒಬ್ಬ ಇನ್ಸ್ಪೆಕ್ಟರ್ ಡಿಜೆ ಹಳ್ಳಿ ಸುನೀಲ. ನಾನು ಹೇಳಿಲ್ಲ, ಯುವತಿ 3 ಬಾರಿ ನನ್ನ ಮೇಲೆ ಬ್ಲಾಕ್ ಮೇಲ್ ಮಾಡಿ ನನ್ನ ಖಾಸಗಿ ವಿಡಿಯೋ ಮಾಡ್ಕೊಂಡು ಗುಂಡಾಗ್ತೀನಿ ಸಾಯಿಸ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಹೊಂದಿದ್ದ ಈ ಹ್ಯಾಸ್ ರೇಪ್ಡ್ ಅಂತಾನೆ ಹೇಳಿದ್ದಾರೆ. ದೇರ್ ಇಸ್ ಆಲ್ಸೋ ರೇಪ್ ಚಾರ್ಜಸ್. ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಹೆಣ್ಣು ಮಗಳ ಜೊತೆ ಈ ತರ ನಡ್ಕೊಂಡ್ರೆ ಪೊಲೀಸ್ ಇಲಾಖೆನಲ್ಲಿ ಇರೋರು ಪೊಲೀಸೋರ ಕ್ರಿಮಿನಲ್ಗಳ, ರೇಪಿಸ್ಟ್ಗಳ, ಕಳ್ಳರ ಹತ್ರ 2 kg ಚಿನ್ನ ಇಸ್ಕೊಂಡು ಹೆಂಡತಿಗೆ ಒಡವೆ ಮಾಡ್ಕೊಡೋ ಅಂತ ದರೋಡೆಕೋರರ, ಡ್ರಗ್ ಪೆಡ್ಲರ್ಗಳ. ಯಾಕಂದ್ರೆ ಮಂಜ ಡ್ರಗ್ ಮಾಡ್ತಾ ಇದ್ದ. ಪೊಲೀಸ್ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಕರ್ನಾಟಕ ವಾಂಟ್ಸ್ ಟು ನೋ. ಅಲ್ರಿ, ಧರ್ಮಸ್ಥಳದ ವಿಚಾರದಲ್ಲಿ ಯಾರಾದ್ರೂ ಧ್ವನಿ ಮಾಡಿದ್ರೆ ಸುಳ್ಳು FIR ಮಾಡೋ ಇದೇ ಘಾತುಕ ಪೊಲೀಸ್ ಇಲಾಖೆಯವರು. ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಡ್ರಗ್ ಮಾಡ್ತಾನೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೆ. ರಾತ್ರಿ 2 ಗಂಟೆವರೆಗೂ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಅಲೋ ಮಾಡ್ತಾನೆ. 1 ಕೋಟಿ ರೂಪಾಯಿ ಲಂಚ ಇಸ್ಕೊಳೋ ಅಂತ ಹನುಮಂತ್ ಭಜಂತ್ರಿ ಸಸ್ಪೆಂಡ್ ಆಗ್ತಾನೆ. ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೆ. ಈಗ ಹೊಸದಾಗಿ ಬಂದಿರೋ ಡಿಜೆ ಹಾಲಿ ಡಿಜೆ ಅಂತಂದ್ರೆ ಡಿಸ್ಕೋ ಜಾಕಿ ಎಲ್ಲ ಗುರು. ಇವನೇ ಒಬ್ಬ ಡಿಸ್ಕೋ ಜಾಕಿ. ಲೆಕ್ಕ ಹಾಕಳಿ, ಎಂತ ಬೇವರ್ಸಿಗಳಿದ್ದಾರೆ ಈ ಪೊಲೀಸ್ ಇಲಾಖೆನಲ್ಲಿ. ಎಂತ ಬೇವರ್ಸಿಗಳು, ಎಂತ ರೇಪಿಸ್ಟ್ಗಳು ಈ ಇಲಾಖೆನಲ್ಲಿ. ಪೊಲೀಸ್ ಇನ್ಸ್ಪೆಕ್ಟರ್ ಅನ್ಕೊಂಡು ಪೊಲೀಸ್ ಅಫಿಷಿಯಲ್ ಯೂನಿಫಾರ್ಮ್ ಹಾಕೊಂಡು, ಆ ಯೂನಿಫಾರ್ಮ್ ಏನಕ್ಕೋ ಹಾಕೊಂತಿರಲ್ಲ, ತೆಗೆದು ಬಿಡ್ರೋ. ಭ್ರಷ್ಟಾಚಾರ, ಭಿಕ್ಷೆ ಬೇಡೋ ಆ ಕೈ, ಜನರ ಮೇಲೆ ಸುಳ್ಳು ಕೇಸ್ ಹಾಕುವಂತ ಕೈ. ಸಂವಿಧಾನಕವಾಗಿ ನೀವೆಲ್ಲೋ ಎಲಿಜಿಬಲ್ ಇದ್ದೀರಾ? 90% ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ದರೋಡೆಕೋರತನ ಇದೆ. ಅಲ್ರಿ, 2 kg ಚಿನ್ನನ ಕೋರ್ಟ್ಗೆ ಡೆಪಾಸಿಟ್ ಮಾಡಬೇಕು PF ಆಗಿ, ಹೆಂಡತಿಗೆ ಒಡವೆ ಮಾಡ್ಕೊಡ್ತಾನೆ ಅಂತಂದ್ರೆ ಯಾವ ಮಟ್ಟದ ಸೋಗಿನಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಸೂರ್ಯನಗರ ಇನ್ಸ್ಪೆಕ್ಟರ್, ಇನ್ನೊಬ್ಬ ಇನ್ಸ್ಪೆಕ್ಟರ್ ಚಾಮರಾಜಪೇಟೆನು ಡ್ರಗ್ ಮಾಡ್ತಾನೆ, ಡ್ರಗ್ ಟ್ರಾಫಿಕಿಂಗ್ ಮಾಡ್ತಾನೆ. ಯಾವುದೇ ಕ್ರಮ ಆಗಲ್ಲ, ಅವನ ಮೇಲೆ ಯಾವುದೇ FIR ಆಗಲ್ಲ, ಅವನನ್ನ ಜೈಲ್ಗಟ್ಟಲ್ಲ. ಇದೇ ಪೊಲೀಸರು, ಇದೇ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಹೋಮ್ ಮಿನಿಸ್ಟರ್, ಇದೇ CM ಸಿದ್ದರಾಮಯ್ಯ
ಅದೇ ಯಾರಾದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮಂತರ ಧ್ವನಿ ಎತ್ತಿದ್ರೆ ನನ್ನ ಮೇಲೆ 5 ರಿಂದ 6 FIR. ಅಲ್ಲ, ಪೊಲೀಸ್ ಇಲಾಖೆ ಇರೋದು ಸುಳ್ಳು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ ರೌಡಿ ಶೀಟರ್ಗಳು ಗಡೀಪಾರ್ ಮಾಡಿ ಒಬ್ಬ ಅಡ್ವೊಕೇಟ್ ಮೇಲೆ ಇವರು 5 FIR ಮಾಡಿ ತಮ್ಮ ಏನೋ ಅಧಿಕಾರದ ಅಹಮ್ಮನ್ನ ಮೆರಿತಾರೆ ಅಂತಂದ್ರೆ, ಅದೇ ಪೊಲೀಸ್ ಇಲಾಖೆನಲ್ಲಿ ಕದ್ದಿರೋ ಚಿನ್ನ ಒಡವೆ ಮಾಡ್ಕೊಡುವಂತ ಇನ್ಸ್ಪೆಕ್ಟರ್, ಡ್ರಗ್ಸ್ ಮಾರುವಂತ ಇನ್ಸ್ಪೆಕ್ಟರ್, ಈಗ ಪಬ್ಗಳನ್ನ ಓಪನ್ ಮಾಡಿ ಪ್ರತಿ ತಿಂಗಳು ಕೋಟಿ ವಸೂಲ್ ಮಾಡೋ ಇನ್ಸ್ಪೆಕ್ಟರ್, ಈಗ ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಕೇಳಿಸಲ್ಲ. ಯಾಕೆ ಅಂತಂದ್ರೆ ರಾಯರ ಆಸ್ಥಾನದಲ್ಲಿ ಆಶೀರ್ವಾದ ಬೆಳಕು ಹೋಗಿದ್ದಾರೆ CM ಆಗ್ಲಿ ಅಂತ. ಬೆಂಗಳೂರಿನ 98% ಗುಂಡಿ, 2% ರಸ್ತೆ ಇರೋದು. 2% ರಸ್ತೆನ ಎಲ್ಲಿ ಅಂತ ಹುಡುಕಬೇಕಾಗಿದೆ. ಜೊತೆನಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾವ ಸುಳ್ಳು FIR, ಯಾವ ಪೊಲೀಸ್ ಠಾಣೆನಲ್ಲಿ ರೌಡಿ ಶೀಟ್ರು, ಗೂಂಡಾ ಆಕ್ಟ್, ಆಮೇಲೆ ಹೆಣ್ಮಕ್ಳು ಹೋಯ್ತು ಅಂದ್ರೆ ಮುಗ್ದೇ ಹೋಯ್ತು ಕತೆ. DJ-ಹಳ್ಳಿ ಇನ್ಸ್ಪೆಕ್ಟರ್ DJ-ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಇದನ್ನ ಮಾಡಿಟ್ಟಿದ್ದಾನೆ. FIR ಆಗಲ್ಲ ಇವನ್ ಮೇಲೆ, ಜೈಲ್ಗೂ ಕಳ್ಸಲ್ಲ. ಯಾಕಂದ್ರೆ 2 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಂಡ ಮೇಲೆ FIR ಆಗಿಲ್ಲ, ಜೈಲ್ಗೂ ಕಳ್ಸಿಲ್ಲ. ಡ್ರಗ್ ಮಾರ್ತಾ ಇದ್ದ ಮಂಜಾ ಇನ್ಸ್ಪೆಕ್ಟರ್, ಅವನು ಕೂಡ FIR ಆಗಿಲ್ಲ, ಜೈಲಿಗೆ ಕಳ್ಸಿಲ್ಲ. ಯಾಕೆಂದ್ರೆ ಇವರೆಲ್ಲ ಸತ್ಯ ಹರಿಶ್ಚಂದ್ರನ್ ತುಂಡುಗಳು. ಇವ್ರಿಗೆ ಕಾನೂನು ಎನ್ಫೋರ್ಸ್ಮೆಂಟ್ ಮಾಡಕ್ಕೆ ತಾಕತ್ತಿಲ್ಲದಂತ ಕಾಂಗ್ರೆಸ್ ಸರ್ಕಾರ, CM ಸಿದ್ದರಾಮಯ್ಯ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ಮಟ್ಟಕ್ಕೆ ಬೀದಿಗೆ ಬಂದಿದೆ. ಕರ್ನಾಟಕ ಪೊಲೀಸ್, ಭ್ರಷ್ಟ ಪೊಲೀಸರು, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಹಂಗಾರೆ ಕಾನೂನಿಗಿಂತ ದೊಡ್ಡವರ ಈ ಪೊಲೀಸ್ ವೇಷದಲ್ಲಿರೋ ಕ್ರಿಮಿನಲ್ಸ್, ಗೂಂಡಾಸ್, ಕಳ್ಳರು, ರೇಪಿಸ್ಟ್ಗಳು. ಒಬ್ಬ ರೇಪಿಸ್ಟು, ಇನ್ನೊಬ್ಬ ಕಳ್ಳ ದರೋಡೆಕೋರ, ಚಿನ್ನ ಮಾರ್ಕೊಂತಾನೆ, ಇನ್ನೊಬ್ಬ ಡ್ರಗ್ ಟ್ರಾಫಿಕ್ ಮಾಡ್ತಾನೆ. ಏನಾಗ್ತಾ ಇದೆ ಪೊಲೀಸ್ ಇಲಾಖೆನಲ್ಲಿ? ವಾಟ್ ಇಸ್ ದ ಎಕ್ಸ್ಪ್ಲನೇಷನ್? ಸೀಮಂತ್ ಕುಮಾರ್ ಸಿಂಗ್ ಅವರೇ ಎಲ್ಲೋ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದನ್ನ ವಿಡಿಯೋ ಮಾಡಾಕದಲ್ರಿ. ನಿಮ್ ಇಲಾಖೆನಲ್ಲಿ ಬೆಂಗಳೂರು ಗಬ್ಬೆದ್ದೋಗಿದೆ. ಪೊಲೀಸ್ ಇಲಾಖೆನಲ್ಲಿ ಕೂತ್ಕೊಂಡ್ರು ಇನ್ಸ್ಪೆಕ್ಟರ್ ದುಡ್ಡು ಮಾಡಕ್ಕೆ ನಾವು ಬಂದಿರೋದು. ಯಾಕೆ ಅಂತಂದ್ರೆ ಪೋಸ್ಟಿಂಗ್ಗಳಿಗೆ ಕೋಟಿ ರೂಪಾಯಿ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಬತ್ತಾರೆ. ಬೆಂಗಳೂರಲ್ಲಿ ನೀವು ನಂಬ್ತಿರೋ ಇಲ್ಲ, ಮಿನಿಮಮ್ ಒಂದು ಕೊಡಗೇಳಿ ಪೊಲೀಸ್ ಸ್ಟೇಷನ್ 1.5 ಕೋಟಿ ಪೋಸ್ಟಿಂಗ್ಗೆ, ಒಬ್ಬ ಇನ್ಸ್ಪೆಕ್ಟರ್ 1.5 ಕೋಟಿ ಲಂಚ ಕೊಟ್ಟು ರಾಜಕಾರಣಿಗಳಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಬತ್ತಾನೆ. ಒಂದು ಸ್ಟೇಷನ್ ಉಪ್ಪಾರಪೇಟೆ, ನನಗೆ ಯಾರೋ ಹೇಳಿದ್ರು 20 ಕೋಟಿ ಅಂತೆ. 20 ಕೋಟಿ ಲಂಚ ಕೊಟ್ಟು ಉಪ್ಪಾರಪೇಟೆಗೆ ಇನ್ಸ್ಪೆಕ್ಟರ್ ಹಾಕ್ಸ್ಕೊಂಬರ್ಬೇಕು. ಅಶೋಕ್ ನಗರ 15 ಕೋಟಿ. ಈ ರೀತಿ ಕೋಟಿಗೆ ಬಿಕ್ರಿ ಆಗುವಂತ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮಂತ ದಡ್ರು ಇನ್ನೊಬ್ರು ಇದಾರ ಅಂತ ಹೇಳುತ್ತಾ, ಪೊಲೀಸ್ ಇಲಾಖೆ ಸಂಪೂರ್ಣ, ಎಸ್ಪೆಷಲಿ ಬೆಂಗಳೂರು ಸಿಟಿನಲ್ಲಿ ರೇಪಿಸ್ಟ್ ಇನ್ಸ್ಪೆಕ್ಟರ್ಗಳು, ಕಳ್ಳ ದರೋಡೆಕೋರ ಇನ್ಸ್ಪೆಕ್ಟರ್ಗಳು, ಅವ್ನ್ ಕಳ್ಳನೇ ಅಲ್ವಾ, ದರೋಡೆಕೋರ, ಅವನ ಮೇಲೆ FIR ಹಾಕಲ್ಲ. ಆ ತಾಕತ್ತು ಸೀಟ್ಸ್ ಇಲ್ಲ ಇವರಿಗೆ. ಯಾರಾದ್ರೂ ನಮ್ಮಂತವ್ರು ಧ್ವನಿ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು FIR ಹಾಕೋದು, ಯಾರಾದ್ರೂ ಧ್ವನಿ ಮಾಡಿದ್ರೆ ಅವ್ರನ್ನ ಗಡೀಪಾರ್ ಮಾಡೋದು, ಸುಳ್ಳು FIR ಹಾಕೋದು. ಒಬ್ಬ ಅಡ್ವೊಕೇಟ್ ಮೇಲೆ ಏನೋ ಸುಳ್ಳು ರೌಡಿ ಶೀಟರ್ನ ಓಪನ್ ಮಾಡಿ ಬಚ್ಚಿಡೋ ಅಂತ ಈ ಒಬ್ಬ 2022ಕ್ಕೆ ರೌಡಿ ಶೀಟರ್ ಮಾಡ್ಬೇಕಾರೆ, ಗೂಂಡಾ ಆಕ್ಟ್ ಹಾಕ್ಬೇಕಾರೆ ನೋಟಿಸ್ ಕೊಡಬೇಕು ಅಂತ ನ್ಯಾಯಾಲಯ, ಮಾನ್ಯ ಹೈಕೋರ್ಟ್ ಹೇಳಿದ್ರು ಕೂಡ ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತೇ ಕೊಡಲ್ಲ ಇವರು. ಇವ್ರದೇ ಆದಂತ ಪೊಲೀಸ್ ರಾಜ್ಯ. ಒಬ್ಬ DCP IPS ಆಫೀಸರ್ ಗಾಲ್ಫ್ ಆಡಕ್ ಹೋದಾಗ ಒಬ್ಬನ್ನ ಕೋಪದಿಂದ ಹೊಡೆದು ಸಾಯಿಸ್ತಾನೆ, ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ತಾನೆ. ಅಂತ IPS ಆಫೀಸರ್ಗಳು ಈ ಕರ್ನಾಟಕದಲ್ಲಿದ್ದಾರೆ. ಏನೋ DCPಗಳಾಗಿ ಕೂತವ್ರೆ. ನೀವು ನಂಬ್ತೀರಾ? ಎಸ್, ದಟ್ ಈಸ್ ಅ ಫ್ಯಾಕ್ಟ್. ಈ ಪೊಲೀಸ್ ಇಲಾಖೆಗೆ ಲಂಗು ಲಗಾಮು ಏನೂ ಇಲ್ಲ. ಭ್ರಷ್ಟಾಚಾರ ಅವರ ಹಕ್ಕು. ಭ್ರಷ್ಟಾಚಾರ ಮಾಡಿದ್ರೆ ನಮ್ ಬದುಕು. ನಾವು ಕಾಸು ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂತೀವಿ, ನಾವು ರೇಪು ಮಾಡ್ತೀವಿ, ಹೆಣ್ಮಕ್ಳನ್ನ ಮಂಚವೂ ಕರಿತೀವಿ, ಕಳ್ಳನ ಹತ್ರ ರಿಕವರಿ ಮಾಡಿದ ಚಿನ್ನನ ಹೆಂಡತಿಗೆ ಒಡವೆನೂ ಮಾಡಿಸ್ಕೊಡ್ತೀವಿ, ನಾವು ಡ್ರಗ್ಸು ಮಾರಿಸ್ತೀವಿ, 2 ಗಂಟೆವರೆಗೂ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿಸಿ ಕೋಟಿ ಲಂಚ ತಗೊಳ್ತೀವಿ. ಅಲ್ಸೂರ್ ಗೇಟು ಮತ್ತೆ ಕೋರ್ಮಂಗ್ಲಾ ಹಂಗೆ ಪೋಸ್ಕೋ ಕೇಸ್ಗೆ 1 ಲಕ್ಷ ರೂಪಾಯಿ ಲಂಚ ಕೇಳ್ತೀವಿ. ದೇವನಹಳ್ಳಿ ಫಿಮೇಲ್ PSI, ಈಗ DJ-ಹಳ್ಳಿ ಸುನೀಲ 3 ಬಾರಿ ರೇಪ್ ಮಾಡಿ ಆ ಹೆಣ್ಣು ಮಗಳದ ಖಾಸಗಿ ವಿಡಿಯೋ ಮಾಡ್ಕೊಂಡು ಇಂಥ ಕ್ರಿಮಿನಲ್ಗಳನ್ನ ಪೊಲೀಸ್ ಇಲಾಖೆನಲ್ಲಿ ಮಡ್ಕೊಂಡ್ರು ಅಂತ ಕರ್ನಾಟಕ ಪೊಲೀಸ್ ಇಲಾಖೆ, ಅದರ DGP IGP, ಅದರ ಸರ್ಕಾರದ ಹೊಣೆ ಹೊತ್ತಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಪರಮೇಶ್ವರ್ ಅವರೇ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಬ್ರಿಟಿಷ್ ಇದ್ರೆ ಎಷ್ಟೋ ಚೆನ್ನಾಗಿರ್ತಲ್ರಿ. ಒಂದು ಬೂಟ್ ಏಟು, ಒಂದು ಬ್ರೆಡ್ ಅನ್ನ ಕೊಟ್ಟು ಕನಿಷ್ಠ ಸ್ವಾಭಿಮಾನಿಗಳಾಗಿ ಒಗ್ಗಟ್ಟಾಗಿ ಬದುಕ್ತಾ ಇದ್ವಿ. ನಿಮ್ಮ ಕೈಗಳಿಗೆ ಅಧಿಕಾರ ಕೊಟ್ಟು, ನಮ್ಮವ್ರ ಕೈಗೆ ಅಧಿಕಾರ ಕೊಟ್ಟು
ಭ್ರಷ್ಟಾಚಾರದ ಕೂಪದಲ್ಲಿ ಮುಗಿದೋಗಿದೆ. ಚಿನ್ನದ ರಸ್ತೆ, ಚಿನ್ನದ ರೋಡ್ಗಳು ಅಂತ ಹೇಳ್ದಂತ ಒಬ್ಬ ಬೇವರ್ಸಿಯನ್ನ ನಾವು ನೋಡಿದ್ದೀವಿ. ಅದೇ ಚಿನ್ನದ ರಸ್ತೆನಲ್ಲಿ ಟಾರನ್ನು ಕೂಡ ಬಿಡದೆ ತಿಂದಾಕಿರೋ ಅಂತ ಭ್ರಷ್ಟ ರಾಜಕಾರಣಿಗಳನ್ನ, ಸರ್ಕಾರವನ್ನ, ಬಿಬಿಎಂಪಿ ಅಧಿಕಾರಿಗಳನ್ನ ನೋಡ್ತಾ ಇದ್ದೀವಿ ಅಂತ ಹೇಳುತ್ತಾ, ನಿಮ್ಮಲ್ಲೇ ಇದೆ ಉತ್ತರ. ನೀವೇ ಸಾರ್ವಭೌಮರು, ನಿಮ್ಗೆ ನೀವೇ ಉತ್ತರ ಇಟ್ಕೊಬೇಕು. ಗುಂಡಿ ಮಿನಿಸ್ಟರ್ ಎಲ್ಲೋ ಅದ? ಗುಂಡಿ ಮಿನಿಸ್ಟ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಂಡು ಗುಂಡಿಗಳನ್ನ ಇಟ್ಬಿಟ್ಟು 98% ಗುಂಡಿ ರಸ್ತೆ, 2% ರಸ್ತೆ ಇರೋದು. ಇವತ್ತು IT ಕಂಪನಿಗಳವರು ಗುಂಡಿ ಯಾಕಿದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ನಿಮ್ CSR ಫಂಡ್ಸ್ ಏನಾಯ್ತು ಲೆಕ್ಕ ಕೊಡಿ. ಇದೇ ಡಿ ಕೆ ಶಿವಕುಮಾರ್ಗೆ ತನ್ನ ಮೇಲೆ ಇದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ CMಗೆ ಅನ್ನೋದೇ ಗೊತ್ತಿಲ್ಲ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರೇ ಬೆಂಗಳೂರಿನ 5 ಮಹಾನಗರ ಪಾಲಿಕೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬೇಕು ಅಂತವ್ರೆ. ಇನ್ನೊಂದು 5 ನಿಮಿಷದಲ್ಲಿ ಮತ್ತೊಂದು ವಿಡಿಯೋಗೆ ಸ್ಪೆಸಿಫಿಕಲಿ ಫಾರ್ ಬೆಂಗಳೂರು 5 ಕಾರ್ಪೊರೇಷನ್ಗೆ ಮತ್ತೊಂದು ವಿಡಿಯೋ ಬರ್ತೀನಿ. ಒಂದು 5 ನಿಮಿಷದ ನಂತರ ಜಸ್ಟ್ ರಿಲ್ಯಾಕ್ಸ್. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಕ್ರಿಮಿನಲ್ಸ್, ದರೋಡೆಕೋರರು, ಲೂಟಿಕೋರರು, ರೇಪಿಸ್ಟ್ಗಳು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡು ಆ ಡಿಪಾರ್ಟ್ಮೆಂಟ್ ಹೆಸರನ್ನ ಹಾಳು ಮಾಡೋದಲ್ದರೆ ನಮ್ಮ ಸಮಾಜಕ್ಕೆ, ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಅಂತಂದ್ರೆ, ಸುನೀಲ್ ನೀನು ನಿಮ್ಮ ಸ್ಟೇಷನ್ ನೀನ್ ಮಾಡ್ರೋ ಅಂತ ರೇಪು ಆ ಹೆಣ್ಮಗಳು ಕೊಟ್ಟರು ಕಂಪ್ಲೇಂಟು ನಮಗ್ ನೋಡಕ್ ಆಗ್ತಾ ಇಲ್ಲ, ಗುರು ನೋಡಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು.